ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ಹಲೋ ಸರ್. ಸಾರಲ್ಲ ಹಲೋ ಸಾರಲ್ಲ ನಾವು ಹಾ ಮೇಡಮ್. ಹಲೋ ಏನ್ ಮೇಡಮ್ ಅವರೇ ನಿನ್ನ ವಾಯ್ಸ್ ಕೇಳಿ ಎಷ್ಟು ದಿವಸ ಆಯ್ತು? ಸಿಂಹ 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 ಹ್ಮ್ ನರಸಿಂಹ. ಉಗ್ರ ನರಸಿಂಹ ಅಲ್ಲ ನೀನು. ಹಾ ಅಲ್ಲ ನೀನು ಶಾಂತ ನರಸಿಂಹ, ನನ್ನ ಪ್ರೀತಿಯ. ಕದ್ರೆ ನರಸಿಂಹ. ಅಲ್ಲಲ್ಲ, ಹಾ ನನ್ನ ಪ್ರೀತಿಯ ನರಸಿಂಹ. ಪ್ರೀತಿಯ ಯಾರ ಹಂಗ್ ಕೂಗಾಡ್ತವ್ರೆ? ಧೂಪ ಹಾಕ್ತಾವ್ರಿ ಇಲ್ಲಿ ಎಲ್ಲಿ? ನರಸಂದ್ರ. ನನ್ನ ಪ್ರೀತಿಯ ನರಸಿಂಹ ಸಿಂಹ. ಓ ನಾನು ಕಣ ಪಾರ್ವತಿ. ಮದುವೆ ಮಾಡಿರ ಅಕ್ಕ? ಪಾರು ಅನ್ಬೇಕು, ಪಾರು ಅನ್ನು. ಪಾರು ಅಕ್ಕ ಮದುವೆ ಮಾಡಿರ ಮಕ್ಳಿಗೆ? ನೋಡು, ಪಾರು ಅಕ್ಕ ಅನ್ಬೇಡ, ಬರೀ ಪಾರು ಅನ್ನು. ಪಾರು ಹ್ಮ್. ಇಲ್ಲಿ ಊದ್ಗಡ್ಡಿ ಬೆಳಗ್ತಾ ಇದ್ದೀನಿ. ಪಾರು ಏನ್ ಊದ್ಗಡ್ಡಿ ಚಿನ್ನು? ಹತ್ತೋಗಿರೋರಿಗೆ ಡೀಟೇಲ್ ಇವತ್ತು. ಯಾರು ಚತ್ತೋಗಿದ್ರು ಚಿನ್ನು? ಓ ಇಲ್ಲಿ ಊದ್ಗಡ್ಡಿ ಹಲೋ ಒಳ್ಳೆ ಮತ್ತೆ ಎಲ್ಲ ಬಿತ್ತು ಅಣ್ಣ. ಒಂದೂವರೆ ಹಲೋ ಒಳ್ಳೆ ಅಣ್ಣ. ಹಲೋ ಹಲೋ ಅಕ್ಕ. ಅಲ್ಲ ಇದು ವೆಯ್ಟ್ ಅಲ್ಲಿ ಇಷ್ಟಲ್ಲಿ ಇದು ರೀ. ಅಕ್ಕ ಅನ್ಬೇಡ. ಪಾರು ಹೇಳು. ವೈಟ್ ಲಿಸ್ಟ್ ಅಲ್ಲಿ ಧೂಪ ಹಾಕ್ತಾ ಇದ್ವಿ. 5 ನಿಮಿಷ, ಒಂದೇ ಒಂದು ನಿಮಿಷ ಮಾತಾಡು ನನ್ನ ಜೊತೆಗೆ. ಹಲೋ ಹಲೋ ನನ್ನ ಜೊತೆ 2 ನಿಮಿಷ ಮಾತಾಡ್ ಚಿನ್ನು. ಹಾ ನೀನ್ 2 ನಿಮಿಷ ಮಾತಾಡ, ನಾನು 2 ತಿಂಗಳು ಸುಮ್ಮನಿರ್ತೀನಿ. ಹಾ ಮಾತಾಡ್ಲಾ? ಹಾ ನನಗೆ ಊದ್ಗಡ್ಡಿ ದಾಟ ಬಂದು ಊದ್ಗಡ್ಡಿ ಅಲ್ಲಿ ಇಕ್ರಿ, ಆಮೇಲೆ ಮಾತಾಡ್ತಿದ್ದೆ. ಯಾರೋ ಇವ್ರು ಮೇಡಮ್ ಅವ್ರು ಮಾಡಿ. ಹಲೋ 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 ನನಗೆ ನಿನ್ ಮೇಲೆ ತುಂಬಾ ಪ್ರೀತಿ ಬಂದಿದೆ, ಮೂಡ್ ಬಂದಿದೆ ಚಿನ್ನು. ಅಯ್ಯೋ ಇವ್ರು ಇಲ್ಲಿ ಸತ್ತೋಗಿರೋ ಸ್ಥಿತಿ ಧೂಪ ಹಾಕ್ತಾ ಇದ್ದೀವಿ. ಹಲೋ ಹಲೋ ಚಿನ್ನು. ಹಲೋ ಇಲ್ಲೇ 3 ದಿನಕ್ಕೆ ಸೂತ್ರ ಹಾಕಬೇಕು. ನಾಳೆ ಇಲ್ಲ ನಾಡ್ದು ಇದು ಹಬ್ಬ, ಶಿವರಾತ್ರಿ ಹಬ್ಬ. ಹಂಗಾಗಿ ಊದ್ಗಡ್ಡಿ ಬೇಡ ಧೂಪ ಹಾಕ್ತಾ ಇದ್ದೀನಿ. ತಡಿ ಸಿಂಹ. ಸಿಂಹ ಹಲೋ ಒಂದೇ ಒಂದು ಆ ಕಡೆಯಿಂದ ಪ್ರೀತಿಯಿಂದ ಒಂದು ಮುತ್ಕೊಡಪ್ಪ ನಂಗೆ. ಒಂದೇ ಒಂದು ಕಿಸ್ ಮಾಡು ಆ ಕಡೆಯಿಂದ ನನಗೆ, ಮೊಬೈಲಾಗೇನೆ. ಧೂಪ ಹಾಕ್ತಾ ಇದ್ದೀನಿ. ಒಂದೇ ಒಂದ್ಸರಿ ಮಾಡು, ಒಂದೇ ಒಂದ್ಸರಿ ಕೊಡು, ಮೊಬೈಲಾಗ ಕೊಡು. ಊದ್ಗಡ್ಡಿ ಇಟ್ಕೊಳ್ತು. ಹಲೋ ಒಂದೇ ಏನ್ ಒಂದು ಹೇಳಿ ಮೇಡಮ್. ಹಲೋ ಹಲೋ ಪಾರು ಅನ್ನು ಪಾರು ಒಂದು ಕಿಸ್ ಕೊಡು ಆ ಕಡೆಯಿಂದ. ಅಯ್ಯೋ ಇವ್ರು ಸತ್ತೋಗ್ಯವ್ರೆ, ಕಿಸಿ ಮಾಡ್ತಾ ಇದ್ದೀವಿ. ಒಂದೇ ಒಂದು ಕಿಸ್ ಕೊಡು. ಹಲೋ ಕೊಟ್ಟ? ಕೇಳಿಸ್ಲೇ ಇಲ್ಲ. ನಿಮ್ಮನ್ನೆಲ್ಲ ಕಲೀರಿ ಇಲ್ಲಿ ಯಾರು. ಹಲೋ ಅಯ್ಯೋ ಇವರು ಸಿಂಹ. ಅಯ್ಯೋ ಊದ್ಗಡ್ಡಿ ಬೆಳಗ್ಬೇಕು. ತಡಿ ನೋಡ್, ನನ್ಗೆ ಸುಮ್ನೆ ನನ್ ಕೋಪ ಬರಸ್ಬೇಡ. ಎಲ್ಲಿ ಕೊಟ್ಟಿದ್ದೀನಿ ಮುತ್ತದನ? ಮೊಬೈಲ್ ಕೊಡುವಂದಲ್ಲ. ಮೊಬೈಲಿಗೆ ಕೊಟ್ಟೆ ಸರಿ. ಊದ್ಗಡ್ಡಿ ಬೆಳಗ್ಬೇಕು. ಅಯ್ಯೋ ತಡಿ 1 ನಿಮಿಷ. ಮೊಬೈಲಿಂದ ನಾನು ಎಲ್ಲಿಗೆ ತಗೊಬೇಕು ನಮ್ಮ ಮುತ್ತು? ಮೊಬೈಲಿಗೆ ಕೊಟ್ಟಲ್ಲ. ಮೊಬೈಲ್ ಅಲ್ಲ, ನಾನು ರಿಯಲ್ ಆಗಿ ಸಿಕ್ಕಿದ್ರೆ ಎಲ್ಲಿ ಕೊಡಿವೆ? ನಮ್ಮನೇಲಿ ತಿಥಿ ಮಾಸ ಊದ್ಗಡ್ಡಿ ಎಲ್ಲ ಗೋಳಾಡ್ಕೊಂಡು ಕೂತವ್ರೆ. ಹೇಳ್ ಚಿನ್ನು. ಅಲ್ರಿ ಅಲ್ಲೆಲ್ಲ ಇದು ಮಾಡಿದ್ರಲ್ಲ, ಫೋನ್ ಮಾಡಿದ್ರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾರು ಹೇಳಿ? ಗುರುಭ್ಯೋ ನಮಃ. ಸ್ವಾಮಿಗಳು. ಒಳ್ಳೆ ಸರ್. ಇದು ಇವರು ನಮ್ಮ ಮಾವರೇನ ಮಾಡಿದ್ರೇನೋ ಅಂತ ಫೋನ್ ಮಾಡಿದೆ ಸರ್. ಮೊದಲನೇ ಮಂಗಳಾರತಿ ಆಯ್ತು, ಮಹಾಮಂಗಳಾರತಿ ಆಯ್ತು, ಬೆಳಗ್ಗೆ ಪೂಜೆ ಆಯ್ತು ಸರ್. ಈಗ ಸಿದ್ಧಿ ಎಲ್ಲ ಮಾಡ್ತಾ ಇದ್ದೀವಿ. ಸಿದ್ಧಿ ಈಗ ಬೆಳಗ್ಗೆ ಆಯ್ತು, ಬೆಳಗಿನ ಜಾವ ಪೂಜೆ 5 ಗಂಟೆಗೆ ಆಯ್ತು. ಈಗ ಎಲ್ಲ ಅದೇ ಯಾವುದೋ ಒಂದು ಶತ್ರು ಸಂಹಾರ ಅಂತ ಇದೆ. ಶತ್ರು ಸಂಹಾರ ಪೂಜೆ ಇದೆ. ಶತ್ರು ಸಂಹಾರ ಮಹಿಷಾಸುರ ಮರ್ದಿನಿ. ಶತ್ರು ಸಂಹಾರ ಇದು ಸಂಹಾರ ಅಂದ್ರೆ ಅದೇ
ಸಾಯಕದಲ್ವ್ರ? ಹಾಂ ಪೂಜೆ ಇದೆ, ಅದಕ್ಕೆ ನೆನ್ನೆ ನಿನ್ನ ಹತ್ರ ಹೆಸರು ತಂದಿದ್ದು. ಅದೇ ಹೇಳ್ದಲ್ಲ ಯಾರ್ಯಾರು ನಿಮ್ಮ ಹೆಂಡತಿ ಹೆಸರೆಲ್ಲ. ಬಿಡಿ ಸ್ವಾಮಿ, ಏನೋ ಅವ್ರು ಮಾಡಿದ್ದವ್ರ ಪಾಪಕ್ಕೆ ಹೋಗ್ಲಿ, ನಾವ್ಯಾಕೆ ಇದು ಮಾಡಿಸಿ ಕೆಟ್ಟರಾಗಣ ಅಂತ ನಾನು. ನೀನು ಗಂಟೆಗೂ ನಾನು ಮಾತಾಡ್ತೀನಿ. ನೀನು ಏನೋ ಹಿಂಗ್ ಮಾಡ್ದ ಅನ್ನೋದೊಂದು ಕೆಟ್ಟ ಹೆಸರಾಗುತ್ತೆ ಅಂತ ನಾನು ಅಷ್ಟೇ ಸ್ವಾಮಿ. ನಾನು ಹೇಳ್ತಿರೋದು ಏನು ಗೊತ್ತಾ, ನೀನು ಗಂಟೆಗೂ ನಾನು ಮಾತಾಡ್ತೀಯಲ್ಲ ಯಾಕೆ? ಹಿಂಗೆ ಮಾಡ್ತಿರುವಂತ ಕೆಟ್ಟ ಹೆಸರು ಆಗುತ್ತಲ್ಲ ಅಂತ ಸಂಬಂಧ ಕುಟುಂಬ ನೀನು ಮಾಡ್ತಿದ್ದು ಅಂತ ಏನು ಗೊತ್ತಾಗಲ್ಲ ಬಿಡು. ಈಗ ಹಲೋ 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 ಈಗ ನಾನು ಫೋನ್ ಮಾಡಿದಾಗ ನೀನು ಹೇಳಿದ್ದೀಯ ಹುಚ್ಚಮ್ಮ, ವಿಶಾಲಮ್ಮ, ಸಿದ್ದಪ್ಪ, ಮಂಜುನಾಥ, ಬಸವರಾಜು ಅಂತ ಎಲ್ಲ. ಸಿದ್ದಪ್ಪ ಅಲ್ಲ, ಸಿದ್ದಮ್ಮ. ಸಿದ್ದಮ್ಮ ತಾಯಿ ಅಲ್ಲ, ಹುಚ್ಚಮ್ಮ. ನಿಮ್ಮ ತಾಯಿ ಹೆಸರು ಸಿದ್ದಮ್ಮ, ಅವ್ರ ತಾಯಿ ಹೆಸರು ಹುಚ್ಚಮ್ಮ. ಅದನ್ನೇ ಹೇಳಿದ್ದು, ಸಿದ್ದಲಿಂಗಯ್ಯ. ಅದನ್ನೇ ಬರ್ದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದಕ್ಕೆ ಅವರು ಏನು ನೋಡೋಣ, ಅವರು ಪಾಪ ಕರ್ಮ ಏನೇನು ಮಾಡಿರ್ತಾರೋ ಅವ್ರಿಗೆ ತೊಂದರೆ ಆಗುತ್ತೆ ಅದು. ಅದಕ್ಕೆ ನಾನು ಈಗ ನಿನ್ನ ಮಡದಿಯಿಂದ ತುಂಬ ಹಿಂಸೆ ಆಗಿದೆ ಅಲ್ವಾ ನಿನಗೆ, ಅದಕ್ಕೆ ಅವರ ಪ್ರಾಣನೇ ಇರಬಾರ್ದು ಅಂತ ನಾನು. ಸಿಟ್ಟು ಬಂದ್ರೆ ಅದೇ ಹಿಂಗೆಲ್ಲ ಹೊಡ್ಯಾಕೋದು ಮುರಿಯಾಕೋದು, ರಾತ್ರಿ ಅಲ್ಲೇ ಮೊಬೈಲ್ ಚೆಕ್ ಹಾಕಕ್ ಮಾಡಿದ್ರು. ಯಾಕೆ ಹಿಂಗ್ ಮಾತ್ರ ಇದು ನೋಡಿ ಹಿಂಗೆ ಒಂದೇ ಸಲ ಬಬಗ್ ಅಂತ ಇದು ಆನೆ ಪಟಾಕಿ ಹೊಡೆದಂಗೆ. ಏನಂತ ಈಗ ಏನಂತೆ ಹಿಂಗ್ ಸರ್ ಈ ಟೈಪ್ ಐತ್ರಿ, ಗಾಡಿ ತೆಗಿ ಬಾ ಅಂತ ಆಯ್ತು. 1-2 ನಿಮಿಷ ಮಾತಾಡು. ಅದಕ್ಕೆ ಈಗ ನಾನು ಹೇಳ್ತಿರೋದೇನು ಗೊತ್ತಾ, ನಿನ್ನ ಹೆಂಡತಿಗೆ ನಿನ್ನ ಮೇಲೆ ಜ್ಞಾನನೇ ಇರಬಾರ್ದು. ನಿನ್ನ ಹೆಂಡತಿಗೆ ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ಅಂತ ಜ್ಞಾನನೇ ಇರಬಾರ್ದು. ಆ ಥರ ಮಾಡಿ ನಿನಗೆ ನೀನು ಯುವಕ ಅಲ್ವನೇ? ನೀನು ಇನ್ನೂ ಎಷ್ಟೇ ವಯಸ್ಸು ನಿನಗೆ? ಯುವಕ ಅದೇ ಎಷ್ಟು ವಯಸ್ಸು? ನಂಗೊಂದು 43-44 ಆಗಿರ್ಬೋದು. ಇನ್ನೂ 50 ವರ್ಷನೂ ಆಗಿಲ್ಲ. ಆಗಿಲ್ಲ. ಎಂಜಾಯ್ ಮಾಡು ಜೀವನದಲ್ಲಿ. ಇಲ್ಲ, ಒಳ್ಳೊಳ್ಳೆದೇ ಊಟ ಮಾಡ್ತೀವಿ, ಆಮೇಲೆ ಇದು ಹರ್ಬಲ್ ಲೈಫ್ಗೆಲ್ಲ ಹೋಗ್ತೀವಿ. ಅಲ್ಲ, ಎಂಜಾಯ್ ಅಂದ್ರೆ ಅದಲ್ಲ, ಆ ಥರ. ಇದು ಲಕ್ಕ ಲಕ್ಕ ಬೂಮ್ ತಲ್ಲಕ್ಕಲ್ಲ ಧೂಮ್ ತಲ್ಲಕ್ಕರಿ ಮೀನು ಆ ಥರ ಎಂಜಾಯ್ ಮಾಡು. ಮಂತ್ರ ಅಲ್ಲ, ದಿನ ಹಂಗೆ ಹೇಳ್ಬೇಕಂತ ಕೇಳಿದೆ. ಅಲ್ಲ ನೀನು ನಿಮ್ಮ ಮನೆಯಲ್ಲಿ ನಿನಗೆ ಸುಖ ಇಲ್ವಲ್ಲ? ಸುಖ ಇಲ್ಲ ಸ್ವಾಮಿ. ಸುಖ ಐತಾ? ಸುಖ ಇಲ್ಲ. ಈಗ ನೋಡು, ಈಗ ಚಳಿಗಾಲ ಬೇರೆ, ಹೆಂಗ್ ಮನೆ ಕಂತೀಯ? ಒಬ್ನೇ ಕೂತ್ಕೊಂಡು. ಅದು ಒಬ್ನೇ ಮನೆ ಕಂತೀಯ? ಓದ್ಕೊಂಡು ತಲೆದಿಮ್ಮಕ್ಕೆ ಮನೆ ಕಂತೀವಿ, ಕೆಳಗೆ ನೂಗ್ತಾರೆ. ಯಾಕೆ? ಇದು ಮಕ್ಳು ಮರಿ ಇದಾವೆ ಅಂತ ನೂಗ್ತಾರೆ. ಒಂದ್ಸಲ ಭುಜ ಕೀಲು ಗೇಟ ಐತಿ. ಯಾರಿಗೆ? ನನಗೆ. ಯಾಕೆ? ಕೆಳಗೆ ಬಿದ್ದು. ಈಗ ಮತ್ತೀಗ ಆ ಸುಖನೇ ಇಲ್ಲ ನಿನಗೆ? ಇಲ್ಲ, ಊಟ ಮಾಡ್ತೀನಿ. ಊಟ ಮಾಡ್ತೀನಿ ಅದ್ ಬಿಡು. ಹಲೋ ಹಲೋ. ಈಗ ಮತ್ತೀಗ ನೀನ್ ಗಂಡಸ ಅಲ್ವಾ ನಿನಗೆ? ಗಂಡಸು. ಪ್ಯಾಂಟು ಶರ್ಟಿಕ್ ಅಂತೀವಿ, ಆಮೇಲೆ ವಾರಕ್ಕೆ 2 ಸಲ ಸೇವಿಂಗ್ ಮಾಡ್ಸ್ಕೊಂತೀನಿ. ನೀನು ತರಲೆ ಕ್ವಶನ್ಗಳೆಲ್ಲ ಕೊಡಬೇಡ ನೀನು ನನಗೆ. ಆಯ್ತು. ಆಯ್ತಾ? ಈಗ ನಿನಗೆ ಗಂಡಸಲ್ವಾ, ನಿನ್ನ ಹೆಂಗಸರು ಹತ್ರಕ್ಕೆ ಸೇರ್ಸಲ್ವಲ್ಲ, ಮತ್ತೆ ಏನು ಮಾಡ್ತೀಯ ನೀನು ಅದಕ್ಕೆ? ನಿಜ ಹೇಳ್ಬೇಕು. ಇದನ್ನ ಮಗ ವಾಟರ್ ಕ್ಯಾನ್ ಹಾಲ್ ತರಕ್ಕೆ. ಹಲೋ ಸ್ವಾಮಿ. ನಾನು ಹೇಳ್ತಿರೋದೇನೇ ನಿನಗೆ, ಈ ಚಳಿಗಾಲದಾಗ ಏನು ಮಾಡ್ತೀಯ ಮತ್ತೀಗ ನೀನು? ಚಳಿಗಾಲದಾಗ ಜರ್ಕಿನ್ ಇಕ್ಕಂತೀನಿ, ಸ್ವೆಟ್ರು, ಆಮೇಲೆ ಟೋಪಿ ಇಕ್ಕಂತೀನಿ, ಉಲ್ಲನ್ ಟೋಪಿ. ಈ ರಾತ್ರಿ ನಮ್ಮನೆಯವರು ಇದು ಅವರು ರಗ್ ಹೊತ್ಕೊಂಡು ತಲೆದಿಮ್ಮ ಹಾಕೊಂಡು ರಗ್ ಹೊತ್ಕೊಂಡು, ಆಮೇಲೆ ಕಿವಿಗೆ ಎಂತದ್ದು ಬಾಣ್ತೀರ್ ಕಟ್ಕೊಂತಾರಲ್ಲ, ಆ ತರ ಕಟ್ಕೊಂತಾರ ಸ್ವಾಮಿ.
ನೀನೇನ್ ಮಾಡ್ಕಂತೀಯ ಮತ್ತೀಗ ಅದಕ್ಕೆ ವ್ಯವಸ್ಥೆಗೆ? ವ್ಯವಸ್ಥೆಗೆ ಚಿರ್ಕಾದಾಗ ತಲೆ ಎಡೆಗೆ ಕುಡಿಯೋ ನೀರು ಇಕ್ಕೊಂಡಿರ್ತೀನಿ, ತಣ್ಣೀರು ಕುಡಿದು ತಿರ್ಗಾ ಮನಿಕಂಡು ರಿಸರ್ಚ್ ಮಾಡಿ ಮನಿಕಂತೀನಿ. ಅಲ್ಲ ನಿನ್ಗೆ ಬೇರೆ ಏನು ಕಾಮಪುರಾಣ ಏನು ಗೊತ್ತಿಗೋದು ಬೇಡವಾ ನಿಂಗೆ? ಈ ಏನೋ ಮರ್ತೋಯ್ತಿಲ್ಲ, ಅಲ್ಲೇ ಇವ್ರು ಬಂದ್ರು. ಹಲೋ. ಮತ್ತೀಗ ನಿನ್ಗೇನು ಆಕಾಂಕ್ಷೆ ಏನು ಇಲ್ವನೇ ನಿನ್ಗೆ? ಅದೇ ಒಂಚೂರು ಮನೆ ಕಟ್ಬೇಕು ಅಂತ ಆಸೆ ಐತೆ, ಅದನ್ನೇ ನಿಮ್ದು ಕೇಳ್ಕೊಂಡಿದ್ದೀನಲ್ಲ, ಒಂಚೂರು ದಾರಿ ಮಾಡ್ಕೊಡಿ. ಅಯ್ಯೋ, ಅದ್ ಬಿಟ್ಟು ಸ್ತ್ರೀ ಬಗ್ಗೆ ಏನು ಆಸೆ ಆಕಾಂಕ್ಷೆ ಇಲ್ವಾ? ಸ್ತ್ರೀಯರ ಬಗ್ಗೆ ಅದೇ ಹೆಣ್ಣಿನ ಮದುವೆ ಮಾಡ್ಬೇಕು, ಆಮೇಲೆ ಈಗ ನಮ್ಮ ಮಗರಿಗೆ ಮದುವೆ ಮಾಡ್ಬೇಕು. ಅವ್ರು ಸ್ತ್ರೀನ ನಿನ್ ಮಗ? ಓ, ನಾನ್ ಕೇಳ್ತಿರೋದು ನೀನು ತರ್ಲೆ ಕ್ವಶನ್ ಕೊಟ್ರೆ ನಿನ್ಗೆ ಒಂದ ಮಾಡೋ ಜಾಗನೇ ಇರಬಾರ್ದು, ಆ ತರ ಬಿದ್ದೋಗ್ಬೇಕು, ಅದನ್ನ ಮಾಡ್ಬಿಡ್ತೀನಿ ನಿನ್ಗೆ. ಬೇಡ ಸ್ವಾಮಿ, ಆಮೇಲೆ ಪೈಪ್ ಹಾಕ್ತಾರೆ, ಆಮೇಲೆ ಹಾಸ್ಪಿಟ್ಲ್ ಎಂತದ ಪೈಪ್ ಹಾಕಿ ಇದು ಕೆರೆ ಇಲ್ಲ, ಶುಗರ್ ಏನಿಲ್ಲ, ಚೆಕ್ ಮಾಡಿಸಿದೀನಿ. ಲೈ ಬಸುಡಿಕೆ. ಹಲೋ ಹಲೋ ಸ್ವಾಮಿ, ನಾನ್ ಕೇಳ್ತಿರೋದು ರಾತ್ರಿ ಹೊತ್ತು ಸುಖ ಕೊಡ್ತಿಲ್ವಲ್ಲ? ರಾತ್ರಿ ಹೊತ್ತು ಸುಖನಾ? ಸುಖ 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 ಗಂಡ ಹೆಂಡತಿ ಮಧ್ಯೆ ಇರುತ್ತಲ್ಲ ಸುಖ. ಇಲ್ಲ ಸ್ವಾಮಿ, ಇಲ್ಲ ಗುರುಗಳ ಇವ್ರೆ, ಆ ಸುಖ ಏನಿಲ್ಲ, ಅದಕ್ಕೆ ಕೆಳಕ್ಕೆ ನುಗ್ಗಿ ಕೊಡ್ತಾರೆ. ಮತ್ತೀಗ ಏನ್ ಮಾಡ್ತೀಯ ಅದಕ್ಕೆ ನೀನು? ಹಲೋ, ಎಲ್ಲಿದ್ಯ ಅಣ್ಣ? ಹೇಳಿ ಸರ್. ಅಣ್ಣ ನಾನ್ ಸುನಂದಮ್ಮ. ಯಾಕೆ ಒಬ್ಬ ನೆನೆ ಮಾಡಿದ್ನಲ್ಲ ಅಣ್ಣ, ಯಾವ ಮೆಡಿಕಲ್? ಅಣ್ಣ ನಾನ್ ಸುನಂದಮ್ಮ. ಕೇಳು, ಯಾರು ಹೇಳುದು? ಇವ್ರ ಮೆಂಬರ್ಸು ನಂದಮ್ಮ. ಹೇಳವ ಯಾರು? ಅದೇ ನನ್ನ ಕ್ಯಾಶ್ ಕೇಳಿದ್ನಲ್ಲ 20,000. ಇವ್ರು ಹ್ಞೂ ಕಣ, ನೆನೆ ಫೋನ್ ಮಾಡಿದ್ನಲ್ಲ ಅಣ್ಣ. ಅದೇ ದಯಾನರ್ಗ ಕೈಲಿ ಫೋನ್ ಮಾಡ್ಸಿದ್ರಲ್ಲ. ಇಲ್ಲವ, ಇನ್ನೊಬ್ಬ ಮದುವೆ ಕಡೆ ತಕ ಇಲ್ಲ, ದುಡ್ಡು ಖಂಡಿತ ಇಲ್ಲವ. ನಮ್ದು ಮದುವೆ ನಾವೇ ಅವ್ರ ಸಾಲ ಮಾಡ್ತಾ ಇದ್ದೀವಿ. ಅಣ್ಣ ಹಬ್ಬ ಬಂತು, ಕೊಡ್ತೀನಿ. ಹಬ್ಬ ನಿಮ್ ಚಿಕ್ಕಪ್ಪರು ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನವ. ಒಟ್ಟಾಗೆ 25ನೇ ತಾರೀಕು ಕಳೆ ತಕಲು ನಮ್ದು ₹1 ದುಡ್ಡಿಲ್ಲವ. ನಾವೇ ಅಣ್ಣಯ್ಯ ಅಷ್ಟೊತ್ಕ ಹಬ್ಬನೇ ಮುಗ್ದೋಗತ್ತಲ್ಲ ಅಣ್ಣ. ಏನೋ ಇಲ್ಲ, ನಮ್ಮ ನೆಚ್ಕೋಬೇಡ್ರಿ. ಇದನ್ನ ಇವಾಗ ಅಲ್ಲೇ ಇದ್ರು, ಇಲ್ಲಿದ್ರು ಯಾರು ಅವ್ರ ಪಕ್ಕದಾಗ ಯಾರು ಇಲ್ವಣ್ಣ? ಇಲ್ಲ ಕಣವ, ಯಾರಿಗೂ ಹೇಳಕ್ ಬೇಡ, ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ. ನಾನ್ ಕಟ್ತೀನಿ, ನೀನ್ ಬಾ. ನೀನು ನನ್ ಆ ದುಡ್ಡಿಗೆ ಮೋಸ ಮಾಡಲ್ಲ, ನನ್ ದುಡ್ಡಿಗಂತೂ ಮೋಸ ಮಾಡಲ್ಲ. ಅಲ್ಲ, ನಿಮ್ ಚಿಕ್ಕಪ್ಪರು ಕೊಡ್ಬೇಕಲ್ಲ, ಹಂಗೇನಾ ಆ ಕಡೆಗೆ ಇಸ್ಕೊಡ್ತೀನಿ. ಒಟ್ನಾಗೆ ನನ್ ತವ ಇನ್ನು 25ನೇ ತಾರೀಕಿಂತ ನಾವೇ ಅವ್ರ ದುಡ್ಡು ಕಾಸು ಕೇಳ್ತಾ ಇದ್ದೇವ ನಾವು. ಸುಳ್ಳ ನೀನ್ ನೋಡಿದ್ದೆ ನಾನು ಎಂತ ಹೆಂಗ್ಸು ಮದ್ವೆ ಮಾಡಿ ಮಕ್ಳದೆಲ್ಲ ಹೆಂಗ್ ಮಾಡಿದೀನಿ ಗೊತ್ತೈತಲ್ಲ ನಾನು. ನಾವಿವಾಗ ಇಲ್ಲ ಅಂದ್ವನವ. ಅಲ್ಲ, ಈಗ ನನ್ ಮನೆಗೆ ನಾನು ಒಬ್ಳೆ ಇರೋದು. ಅಲ್ಲ, ಒಟ್ನಾಗಿ ಗಂಡ ಇಲ್ದಿದ್ದು 23 ವರ್ಷದಿಂದ ಹಂಗ ಮಗಳ ಮದುವೆ ಮಾಡಿದ್ವಿ. ಒಟ್ನಾಗೆ ಏನು ಇಲ್ಲ. ಈಗ 25ನೇ ತಾರೀಕಿಂತ ದುಡ್ಡಿಲ್ಲ ಇದು ಸುನಂದಮ್ಮರ. ಅಲ್ಲ, ನಾನೇನ್ ಗೊತ್ತಾ ಹೇಳ್ತಿರೋದು, ನೀನ್ ಬೇಕಾದ್ರೆ ಮನೆ ಹತ್ರ ಬಾ, ಕೂತ್ಕೊಂಡ್ ಮಾತಾಡೋಣ. ಯಾರು ಇರಲ್ಲ ನಮ್ಮ ಮನೆಗೆ, ನಾನು ಒಬ್ಳೆ ಇರೋದು. ಒಬ್ಳೆ ಇದ್ರೆ ನಾನೇನು ದುಡ್ಡು ಇಲ್ಲದ ಏನ್ ಮಾತಾಡೋಣವ? ನೀನ್ ಬಾ, ನಾನು ಹೇಳ್ತೀನಿ, ಮಾತಾಡೋಣ. ನಿನ್ಗೆ ಇಲ್ಲ ಮದುವೆ ಕಡೆ ತಕ ಬರಲ್ಲ. ಇದು ಮದುವೆ ಐತಿ, ನಮ್ದು ಲಗ್ನ ಪತ್ರಿಕೆ ಹಂಚ್ಬೇಕು. ನಾನು ಅವತ್ತಿಂದ ನಿಂಗೆ ಎಷ್ಟು ಆಸೆ ಮಾಡಿಕಣೆ ನಿನ್ ಮೇಲೆ. ನೀನ್ ಇಂತ ಕೆಲಸ ಮಾಡಕ್ಕೆ ಎಷ್ಟು ನೀನೇನ್ ದುಡ್ಡು ಕೊಡದಿರ್ ಪರವಾಗಿಲ್ಲ, ನನ್ಗೇನ್ ದುಡ್ಡೇನ್ ಬೇಡ. ನಾನು ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ, ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ಅದಕ್ಕೆ ಕೇಳಿದ್ದು ಮನೆಗೆ ಯಾರ್ಯಾರವ್ರೆ ಅಂತ. ಮನೆಗೆ ನಾನು, ನಮ್ಮ ಮನೆಯವರು, ನಾವು ಮದುವೆ ಮಾಡಿದೀವಿ, ಮಗಳು ಎಲ್ಲ ಅವ್ರೆ. ಬಿಡಣೆ, ಅವೆಲ್ಲ ನಂಗೂ ಗೊತ್ತು, ಅವೆಲ್ಲ ಗೊತ್ತು. ನಾನು ನಿನ್ಗೆ ಅವತ್ತಿಂದ ಆಸೆ ಮಾಡಿಕೊಂಡೆ ನಿನ್ ಮೇಲೆ. ಯಾಕವ್ವ? ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ. ಇದು ಮದ್ವೆಗೆ ತಕ ಹೋಗಕ್ ಕಾಣಲ್ಲ ಎಲ್ಲೋ. ಅವಳು ಯಾರ ಮಾಡಿದ್ರಲ್ಲ ಮಗನ್ ಮದ್ವೆಗೆ, ಆ ಟೈಪ್ ಆಗಂಗ್ ಕಾಣತ್ತೆ ಇದು. ಸುನಂದಮ್ಮರೇ, ಖಂಡಿತನ ನಾವು ಈ ಮದ್ವೆ ಮೆಟ್ಟ
ಇದ್ರಾಗ ಹೊಡೆದ್ ಬಿಡ್ತಾರೆ ಯಾರನ್ನ ಕೇಳಿಸ್ಕೊಂಡ್ರೆ. ಆಯ್ತು, ನಾ ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನ್ಗೆ ಫೋನ್ ಮಾಡ್ಬೇಡ್ರಿ. ಅಲ್ಲ ಆಯ್ತು, ಈ ಮದ್ವೆ ಎಲ್ಲ ಮುಗಿಸ್ಕೋ. ಓ ಮದ್ವೆ ಎಲ್ಲ ಮುಗಿಸ್ಕೊಂಡು ನಾನು ನೀನು ಒಂದೇನೋ ಮಾತುಕತೆಗೆ ಬಂದು ಓ ಸುಮ್ನೆ ನೀನ್ ನನ್ ಗಂಡನಾಗಿ ತಾಳಿ ಕಟ್ಕೊಂಡು ನನ್ ಜೊತೆಗಿರು, ಮುಂದಕ್ಕೆ ಮಿಕ್ಕಿದ್ ನಾನೆಲ್ಲ ನೋಡ್ಕೊಂತೀನಿ. ಏನವ ಇಲ್ಲಿ ಸಿಟಿಯಾಗ ಏನ್ ಗೊತ್ತಾ, ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಅಂತ ನಾನ್ ಹೇಳ್ತೀನಿ. ಅವರು ಬಾಂಬೆಲಿ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋದು, ಅವ್ರು ತಿಂಗ್ಳಿಗೆ 1.5 ತಿಂಗಳಿಗೆ ಬರ್ತಾರೆ ಅಂತ ಹೇಳ್ತೀನಿ. ನೀನ್ ಯಾವಾಗ ನಂಗೆ ಬೇಜಾರಾದಾಗ ಬಾ, ಮನೆಗ್ ಬಾ, ಇರು. ಬೆಳಗಿನ ಸಾಯಂಕಾಲ ತನಕ ಇರೋ, ಒಂದ್ ರಾತ್ರಿನೇ ಇರು, ಬೆಳಿಗ್ಗೆ ಎದ್ದೋಗಿವಂತೆ. ಅಕ್ಕ ಅಕ್ಕ ಅಂತ ಏಯ್ ಅಲ್ಲಲ್ಲ, ನರಸಿಂಹ, ಏಯ್ ಮಾಮ, ಅಲ್ಲ ಮಾಮ ನರಸಿಂಹಮ್ಮ, ಅಕ್ಕ ಅನ್ಬೇಡ ನೀನ್ ನರಸಿಂಹಮ್ಮ. 3 ದಿನಕ್ಕೊಂದು ಊಟ ಮಾಡ್ಬಿಡೋಣ. ಹಂಗಾಗಿ ನಾನು ನಿನ್ಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬೆಗೆ ಇದ್ದೀನಿ, ಅದೆಂತದಾಗ ಇದ್ದೀನಿ, ಹೋಟ್ಲ್ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನೋ ಊರಾಗ ಜನಕ್ಕೆನ್ನ ಗೊತ್ತಾದ್ರೆ ನನ್ನ ಬಿಡ್ತಾರ? ಎಷ್ಟ್ ಜನ ಕೊಟ್ಟಿದ್ ನನ್ನ ಮಗಲ್ಲ ನೀನು, ತಲೆಡ್ತ ನನ್ ಮಗನೇ ಅಂತ ನಮ್ಮನ್ನ ನಿಮ್ ಚಿಕ್ಕಪ್ಪ ಅವ್ರ ಪಕ್ಕಪ್ಪ ಅವ್ರ ಕಿವಿಗ್ ಬಿದ್ದು ಬಿಡ್ತಾರ. ನನಗ್ ನೋಡಿ ಈ ತರ ಫೋನ್ಗಳೇ ಮಾಡ್ಬೇಡಿ, ಇದೆಂತದ ಎಲ್ಲ ನಮ್ಮ ಮೊಬೈಲ್ಗಳಾಗ ಬರ್ತೈತ್ ನೋಡಿ, ನಾನು ಉಗಿಯೋದು ಬೈಯೋದು. ಹಂಗಾಗಿ ನನಗೆ ಫೋನ್ ಮಾಡ್ಬೇಡ ಸುನಂದಮ್ಮರೆ. ದುಡ್ಡು ಕಾಸಿಂದಿದ್ರೆ ಬೇಕಾದ್ರೆ 25ನೇ ತಾರೀಕು ಕಳ್ಕೊಂಡು ನಿಮ್ಮ ಚಿಕ್ಕಪ್ಪ ಅವ್ರ ಕಡೆಯಿಂದ ಕೊಡಿಸ್ತೀವಿ. ಈಗ ಹೋಗ್ಲಿ ಬಿಡು ನರಸಿಂಹಣ್ಣ. ಯಾರನ್ನ ಒಡವೆ ಅಂಗಡಿ ಪರಿಚಯ ಅವ್ರ? ಇಲ್ಲ, ನನ್ನ ಮಾಂಗಲ್ಯ ಸರ ತಡ ಇಕ್ಸ್ಕೊಡ್ಬೇಕಾಯ್ತಲ್ಲ. ಯಾರ ಕೊಡೋದು ಅಂತಂದ್ರೆ ಆ ಗುಂಸಿ ಸರ್ಕಲ್ ಹೋಗ್ರಿ, RP ಜೂಲಿಯರ್ಸ್ ಅಂತ ಐತೆ, ಅವ್ರ ಕಡೆಯಿಂದ ಫೋನ್ ಮಾಡ್ಸ್ರಿ ನನಗೆ. ಏನಂತ ಮಾಡಿಸ್ಬೇಕು? ಹಿಂಗೆ ಏನೋ ಕಷ್ಟ ಅವ್ರಿಗೆ ಒಂಚೂರು ಇವತ್ತಿನ ರೈಟ್ ಏನೈತ ರೈಟ್ಗೆ ಅವ್ರ ಒಡವೆ ತಗೊಂಡ್ ದುಡ್ಡು ಕೊಡ್ರಿ ಅಂತ ಹೇಳ್ತೀಯಾ? ಉಗಣವ ನೀನೇ ಮಡಿಕಂದ್ ಬದಾಯ್ತು. ನನ್ನ ಹತ್ರ ಸಚಿವಾಲಯ ದುಡ್ಡಿಲ್ಲ ಸುನಂದಮ್ಮರೆ. ಅಲ್ಲ ಒಡವೆ ಅಲ್ಲ, ನನ್ನೇ ಮಡಿಕಂಬದಾಗಿತ್ತು. ಪರ್ಮನೆಂಟ್ ಆಗಿರ್ತೀನಿ. ಬೇಡ 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 ದೂರ ಒಂದ್ ಹಾಡೈತ್ರಲ್ಲ ಸುನಂದಮ್ಮ, ದೂರವಾಗಲೇ ಬೇಡ, ದೂರ ಹೋಗು ಅಂತ ಒಂದ್ ಹಾಡೈತದೆ, ಎಂತದ ಗೊತ್ತಾಯಿಲ್ಲ. ಹಿಂಗಾಗುತ್ತೆ ನಮ್ದು ಇಲ್ಲಿ ಊರಾಗೆಲ್ಲ. ನಂದು ಏನೋ ಒಂಚೂರು ಗೊತ್ತಾಯ್ತು ಅಂದ್ರೆ ನಂಬಲೆ ಬೇಡ ಬೇಡ ದೂರ ಬೇಡ ಅಂತ ಒಂದು ಹಾಡೈತ್ರಿ. ಹಂಗಾಗೋಗ್ಬಿಡ್ತೈತಿ ನಂದು. ಇಲ್ಲಿ ಮನೆಗೂ ಕೆರಗಿರ ತಗೊಂಡು ಹುಯ್ತಾರೆ, ಆಚೆ ಕಡೆಗೂ ಹುಯ್ತಾರೆ. ಆಮೇಲೆ ಗೊತ್ತಾಗಿಲ್ದಂಗೆ ಮೇಂಟೈನ್ ಮಾಡಮ್ ಬಿಡು. ಮೇಂಟೈನ್ ಬೇಡ, ಯಾತ್ರದ್ದು ಬೇಡವ. ನಾವು ನಮ್ಗೆ ನೋಡಿ ಖಂಡಿತ ಒಂದ್ ನಿಮಿಷ ತಡಿ. ನಮ್ಮ ಯಜಮಾನ ಸತ್ತಾಗ 23 ವರ್ಷ ಆಯ್ತಲ್ಲ, ನಾನ್ ಹೆಂಗಿರ್ಬೇಕು ಹೇಳು? ಏನ್ ಮಕ್ಳು ಸಾಕಿ ಮದ್ವೆ ಮಾಡ್ದಲ್ಲ, ಒಳ್ಳೆ ಹಳ್ಳಿ ಸಿಕ್ಕವ್ರೆ. ಈಗ ಒಳ್ಳೆ ಹಳ್ಳಿ ಸಿಕ್ಕಂದ್ ಸರಿ. ಈಗ ನೀನ್ ಎಲ್ಲ ಇದ್ದು 3-4 ಜನ ನೋಡ್ಕೊಂಡಿದ್ಯಾ? ಕಷ್ಟ ಅಂತ ಬಂದು ಇಸ್ಕೊಂಡ್ ಹೋಗ್ತಾರೆ, ಕೊಡಲ್ಲ. ಏನ್ ಅಲ್ಲ, ಈಗ ನಿನ್ಗೆ ನೀನ್ ಹೆಂಡತಿ ಪಂಟಿ ಎಲ್ಲ ಇದ್ರುನು ತಿಪ್ಟು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ? ರೆಡ್ ಕಲರ್ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ನನ್ಗೆ. ಯಾಕಪ್ಪ? ನಂಬರ್ಗಳು ಸಡನ್ ಆಗಿ ಏನು ಅನ್ನೋದು ಅದಿಮ್ವಿ ಸರ್. ಹೌದಾ? ಇದು ನಿನ್ಗೆ ಇಷ್ಟ ಆಗ್ಲಿಲ್ವಾ ಆಡೋದು? ಯಾರು ಹೇಳಿ? ಒತ್ತಾಯ್ತು ನನ್ ಹೊಲ್ದಾಗೆ, ಕತ್ಲಾಯ್ತು ನನ್ ಕಂಡಗೆ, ನಾನು ನೀನು ಉಲ್ಲಗೆ, ಅದು ಸ್ವಲ್ಪ ಇಷ್ಟ ಆಗ್ತದೆ, ಸ್ವಲ್ಪ ಅಷ್ಟೇ, ಸ್ವಲ್ಪ. ಹೌದಾ? ಮತ್ತೆ ಇನ್ಯಾವ್ದ್ರ ನಿಮ್ಗೆ ಇಷ್ಟ ಆಗಿರೋ ಹಾಡು ಹೇಳ್ರಿ, ಅದನ್ನೇ ಹಾಕ್ತಿವಿ. ಕಾಲರ್ಗೆ ಯಾರನ್ಗಾನ ಫೋನ್ ಮಾಡಿದ್ರೆ ನಿಮ್ಗೆ ಅವ್ರಿಗೆ ಆ ಹಾಡು ಕೇಳಿಸ್ಬೇಕು. ಯಾವ ಹಾಡು ಹಾಕನ? ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ. ಅಷ್ಟೇ ಸರ್. ಆಮೇಲೆ ಇದೆಂತಂದ್ರೆ ಇದು ಇನ್ನೊಂದು ಅದಪ್ಪ, ಇನ್ನೊಂದು ಯಾವ್ದನ್ನ ಬರೋದಿದ್ರೆ ಹೇಳ. ಇದನ್ನೆಲ್ಲ ಗೂಡ್ ಸೇಜ್ ಮಾಡ್ಕೊಳಸ್ತಾರೆ, ಗೂಡ್ ಸೇಜ್. ಹಲೋ ನರಸಿಂಹರಾಜು ಅವ್ರೆ, ಇಲ್ಲಿ ನಾವು ಕೀಳೇ ಕೆಲ್ಸ ಇಲ್ದೆ ಫೋನ್ ಮಾಡಿಲ್ಲ ನಿನ್ಗೆ. ಜಲ್ದಿ ಮಾತಾಡೋ. ಹಲೋ ಹಲೋ. ಓಯ್ಯ ದಮ್ಮಯ್ಯ ಧರ್ಮನೇ ತಾಯಿ ತಂದೆ. ಉಯ್ದಾಡ್ತಾವ್ರಿ ಸರ್ ಯಾರು? ಎಲ್ಲ ಉಯ್ದಾಡ್ತಾ ಇದಂಗೆ ಅವ್ರಿ ಜೋರ. ಇಲ್ಲಿ ಒಳಗೆ ನೋಡಿ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ಈಗ ಆಚೆ ಕಡೆ ನೋಡೋ ಯಾರು ಕೂಗಾಡಂಗ?
ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ನೋಡಿ ಸರ್. ಇರು ಇದೆಂತದಪ್ಪ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ, ಬಡವನ ಎಲ್ಲಿದೆಯೋ ನ್ಯಾಯ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ಆ ಥರ ಹೇಳಿ ಫೋನ್ ಮಾಡಿದವ್ರಿಗೆ ನಿಂದು ನಿಮ್ಮ ಮನೆಯವ್ರದ್ದು ಫೋಟೋ ಬರಬೇಕು, ಆ ಥರ ಹಾಕೋಣ ಸರ್. ಬೇಡ, ಹಾ ನಮ್ದು ಒಬ್ಬರದೇ ಹಾಕಿ ಸರ್. ನಾವು ಇವಾಗ ನಮ್ದು ಇವಾಗ ಡೆಲಿವರಿ ಆಗೈತಿ. ಡೆಲಿವರಿ ಆಗೈತೆ? ಅಲ್ಲ, ಇದು ಡೆಲಿವರಿ ಅಂತೀನಿ, ಅದೆಂತದು ಡೈವರ್ಸ್ ಆಗೈತಾ? ಬೇರೆ ಬೇರೆ ಆಗಿದೀವಿ ನಾವು. ಯಾಕಪ್ಪ? ಕಲಹ ಬಂದೈತೆ, ಸ್ವಲ್ಪ ಕಲಹ. ಏನ್ ಕಲ್ಲನಪ್ಪ? ಫ್ಯಾಮಿಲಿಯಾಗೆ ಕಲಹ ಬಂದೈತಿ, ಕಲಹ, ಒಡಕು. ಒಡಕುನ? ಮತ್ತೆ ಈಗ ನೀವ್ ಎಲ್ಲಿ ಮನೆ ಕಂದಿದ್ದೀರಾ ಸರ್? ಇವಾಗ ಇವು ಮಂಚದ ಮೇಲೆ ಮನೆಗೆ ಮನೆ ಕಂಡಿದ್ವಿ. ಅಲ್ಲ, ಮತ್ತೆ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್? ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗೋಯ್ತಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್. ಅಕ್ಕವ್ರ ಏನ ಬೇಜಾರ್ ಮಾಡ್ಕೊಂಡ ನನ್ನ? ಅಕ್ಕವ್ರ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕವ್ರಿಗೆ? ಇಲ್ಲ ಅಣ್ಣ. ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು? ಜೀವನದಲ್ಲಿ ಸಂತೋಷವಾಗಿರ್ಬೇಕಣ್ಣ, ಆ ತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ. ನಮ್ದು ಇದು ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ. ಫೋನ್ ಕದಲಿಕೆ ಹಗರಣಗಳು. ಹಂಗಂದ್ರೆ ಅಣ್ಣ? ಫೋನ್ ಯಾರ್ಯಾರ ಫೋನ್ ಮಾಡಿವೆ ನಮ್ಮ ಫ್ಯಾಮಿಲಿಗೆ ಡಗರ್ ಮಾಡಿದ್ದಾರೆ. ಅದು ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದಾರಾ? ಯಾರು ಫೋನ್ ಮಾಡೋದು ಸರ್? ಶಿವನ ಪಕ್ಕದಾಗಿರೋದು ಯಾರು? ಅವರ ಹೆಂಡತಿ ಪಾರ್ವತಿ. ಆಮೇಲೆ ಜಲಕನ್ಯೆ. ಯಾರು ಜಲಕನ್ಯೆ? ಲಲಿತಾಂಗಿ. ಲಲಿತಾಂಗಿ ಮಾತಾಂಗಿ ಸೋಮಾಂಗಿ ಇನಾಂಗಿ ಅಂತ ಒಂದು ಹಾಡ ಇದಲ್ಲ. ಯಾರು ಸರ್ ಅವರು? ಪಾರ್ವತಿನ ಲಲಿತಾ ಅವ್ರನ್ನ ಯಾರು? ಸಂಸ್ಕೃತ ಒಂದು ಹಾಡ ಐತ್ ನೋಡಿ, ಲಲಿತಾಂಗಿ ಬಾನಾಂಗಿ ಮಾನಾಂಗಿ ಏನೇನೋ ಅಂತ ಒಂದು ಹಾಡ ಐತ್ ನೋಡಿ. ಇದ್ರಾಗೆ ಕವಿರತ್ನ ಕಾಳಿದಾಸ ಒಂದು ಸಾಂಗಿ ಪುಲದಾಲಿ ಪೊಂಗಾಂಗಿ ಹೀನಾಂಗಿ ಒನಗಾಂಗಿ ತುಲಾಸಾರಂಗಾಂಗಿ ಬನತೋರಾನಂಗಿ ಅಂತ ಒಂದು ಹಾಡ ಐತ್ರಲ್ಲ, ಲಲಿತಾಂಗಿ. ಅಲ್ಲ ಸರ್, ಈ ಲಲಿತಾ ಅವ್ರು ಪಾರ್ವತಿ ಅವ್ರು ನಿಮ್ಗೆ ಏನಾಗಬೇಕು? ಅವ್ರು ಪೂರ್ತಿ ನಮ್ಗೆ ಇದು ಅಡಿಗ್ ಬಲ್ಲಾರ್ ಜಾಲಿ ತಿಕ್ ಸುತ್ತಾರಲ್ಲ, ಅದಕ್ಕಿನ್ನ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರು ಸರ್ ನಮ್ಗೆ. ಅವ್ರು ಬಳ್ಳಾರಿ ಜಾಲಿ ಮುಳು ಸುತ್ತಾರಲ್ಲ, ಅದಕ್ಕಿನ್ನ ಜಾಸ್ತಿ ನೋವಾಗಂಗೆ ನಮ್ಗೆ ಭಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್. ನಿಮ್ ಹಳೆ ಲವರ್ಗಳು ಅವರು? ಖಂಡಿತ ಇಲ್ಲ ಸರ್. ಮತ್ತೀಗ ಬಲಮುರಿ ಆಂಗಿ, ಜಲಮುರಿ ಆಂಗಿ, ಆಮೇಲೆ ಲಲಿತಾಂಗಿ, ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ. ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿತ್ತು. ರೇ ಸ್ವಾಮಿ, ನಾವ್ ಏನೋ ನಿಮ್ ಪ್ರಾಬ್ಲಮ್ ಕೇಳ್ತಿದ್ದೆ ಅಂತ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ, ಗೊತ್ತಾಯ್ತಾ? ಈಗ ನಿಮ್ಗೆ ಅಕ್ಕವ್ರಿಗೂ ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು? ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಳಕ್ ಫೋನ್ ಮಾಡ್ತಿರೋದಾ? ಜಲಲಾಂಗಿ, ಲಲಿತಾಂಗಿ, ಪಾರ್ವತಿ ತಾಯಿ, ಶಿವನ್ ಪಕ್ಕದಾಗ ಅವ್ರ ಪಾರ್ವತಿ ತಾಯಿ. ಇವರು ಮ್ಯಾಲಿಂದ ಕೈಯಿಂದ ಧನಲಕ್ಷ್ಮಿ ಉದುರ್ತೈತಲ್ಲ, ಲಕ್ಷ್ಮಿ ಅಂಗಿ, ರತ್ನಾಂಗಿ. ಹಿಂಗಾಗಿ ನಮ್ದು ಎಲ್ಲಾ ಅಂಗಿ ಡ್ರಾಯರ್ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ. ನಿನ್ಗೂ ನಿಮ್ಮ ಅಕ್ಕವ್ರಿಗೂನು ನಿಮ್ಗೂನು ಅವರು ನಿಮ್ಮ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ, ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ. ಟಾರ್ಚರ್ ಏನಿಲ್ಲ ಸರ್, ಮದ್ವೆ ಏನಿಲ್ಲ. ನಾವು ಟಾರ್ಚರ್ ಹಾಕಲ್ಲ. ನಾವು ನೈಟ್ ನೀವು ಎಲ್ಲಿ ಕರೆದ್ರು ನಾವು ಬರಲ್ಲ. ಟಾರ್ಚರ್ ಆಗ್ಲಿ ಎಣ್ಣೆ ಆಗ್ಲಿ ನಾವು ನೈಟ್ ಯಾವ ಊರಿಗೂ ಹೋಗಲ್ಲ. ನಾವು ಟಾರ್ಚರೇ ಬಳಸಲ್ಲ. ಮತ್ತೆ ಏನ್ ಫೋನ್ ಮಾಡಿ ಏನ್ ಮಾಡ್ತಾರ ಅವ್ರು ನಿಮ್ಗೆ? ನಾವು ನೈಟ್ ಆದ್ರೆ ಟಾರ್ಚರ್ ಹಾಕಲ್ಲ, ಬ್ಯಾಟ್ರಿ ತೋರಿಸಲ್ಲ, ಏನು